ನಮಸ್ಕಾರ ಸ್ನೇಹಿತರೆ, ಇಂದು ಗೃಹಲಕ್ಷ್ಮಿ ಯೋಜನೆಯ 18 ಮತ್ತು 19ನೇ ಕಂತಿನ ಹಣ 21 ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ಸೊ ನಿನ್ನೆ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಆಲ್ರೆಡಿ ಜಮಾ ಆಗಿದೆ. ಇನ್ನು ಇವತ್ತು ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ ಮತ್ತೆ 19ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಬರೀ ಈಗ 18ನೇ ಕಂತಿನ ಹಣ ಮಾತ್ರ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮಾಹಿತಿ ಸಿಗ್ತಾ ಇದೆ ಅಂತ ಕೇಳ್ತಾ ಇದ್ರಿ. ಹೌದು ಸ್ನೇಹಿತರೆ, 18ನೇ ಕಂತಿನ ಹಣ ಮಾತ್ರ ಈಗ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ. ಆದ್ರೆ 19ನೇ ಕಂತಿನ ಕೂಡ ದಿನಾಂಕ ಫಿಕ್ಸ್ ಮಾಡಲಾಗಿದೆ. ಅದರ ಬಗ್ಗೆನೂ ಕೂಡ ನಾನು ಚರ್ಚೆ ಮಾಡ್ತೀನಿ. ಸ್ವತಃ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂತಹ ಅಪ್ಡೇಟ್ ಏನು, ಪ್ರತಿಯೊಂದು ಮಾಹಿತಿಯನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಗೃಹಲಕ್ಷ್ಮಿ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಲಭ್ಯವಾಗುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಾದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಇವತ್ತು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾ ಇದೆ. ಯಾಕಂದ್ರೆ ಹಂತ ಹಂತವಾಗಿ ಹಣ ಜಮಾ ಮಾಡೋದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು ಕೂಡ ನಡೀತಾನೆ ಇದೆ. ಯಾಕಂದ್ರೆ ಸ್ಪೀಡ್ ಆಗಿ ಜಮಾ ಮಾಡ್ತಾ ಹೋದ್ರೆ ತಾಂತ್ರಿಕ ದೋಷ ಆಗೋದು ಖಚಿತ. ಹೀಗಾಗಿ ಮತ್ತೆ ತಾಂತ್ರಿಕ ದೋಷ ಆದ್ರೆ 15-20 ದಿನಗಳ ಕಾಲ ನಾವು ಮತ್ತೆ ವೇಟ್ ಮಾಡಬೇಕಾಗತ್ತೆ. ಸೊ ಹೀಗಾಗಿ ಈಗ ಸದ್ಯಕ್ಕೆ ನಮಗೆ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಹಂತ ಹಂತವಾಗಿ ಹಣವನ್ನ ಜಮಾ ಮಾಡಿ ಯಾವುದೇ ಪ್ರಾಬ್ಲಮ್ ಆಗದೇ ಇರುವ ಹಾಗೆ ಹಣ ಜಮಾ ಮಾಡಿ ಅನ್ನುವಂಥದ್ದು ಅಭಿಪ್ರಾಯ ಕೂಡ ಮಹಿಳೆಯರಿಂದ ಬರ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಗೃಹಲಕ್ಷ್ಮಿ 18ನೇ ಕಂತಿನ ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ದು, ಈಗ 18ನೇ ಕಂತಿನ ಆಲ್ರೆಡಿ ಕಲಬುರಗಿ ಆಗಿರಲಿ, ಹಾಸನ, ಗದಗ, ಬಳ್ಳಾರಿ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಅದೇ ರೀತಿಯಾಗಿ ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ. ಆಲ್ರೆಡಿ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳು ಬಾಕಿ ಕೂಡ ಇದ್ದಾರೆ. ಈ ಒಂದು ಜಿಲ್ಲೆಗಳಲ್ಲಿ ನಾನು ಹೇಳಿದ್ನಲ್ಲ, ಈ ಒಂದು ಜಿಲ್ಲೆಗಳಲ್ಲಿ ಪೂರ್ತಿಯಾಗಿ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ, ಅರ್ಧಕ್ಕರ್ಧ ಆಲ್ರೆಡಿ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದ್ದೆ. ಸುಮಾರು ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,28,00,000 ಫಲಾನುಭವಿಗಳಿದ್ದಾರೆ ಅಂತ ಅನ್ಕೊಳ್ಳಿ. ಅಷ್ಟರಲ್ಲಿ 15% ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ. ಅಂದ್ರೆ ಸುಮಾರು 12 ಲಕ್ಷದಿಂದ 15 ಲಕ್ಷದವರೆಗೂ ಕೂಡ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಅಂತ ಅಭಿಪ್ರಾಯ ಬರ್ತಾ ಇದೆ. ಸರ್ಕಾರದಿಂದ ಅಪ್ಡೇಟ್ ಸಿಕ್ಕಿರ್ತಕ್ಕಂಥದ್ದು. ಇನ್ನು ಉಳಿದಂತಹ ಫಲಾನುಭವಿಗಳಿಗೂ ಕೂಡ ಹಂತ ಹಂತವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಕೆಲವಷ್ಟು ತಾಲೂಕುಗಳಲ್ಲಿರ್ತಕ್ಕಂತಹ ಮಹಿಳಾ ಫಲಾನುಭವಿಗಳಿಗೆ ಹಂತ ಹಂತವಾಗಿ ಜಮಾ ಆಗ್ತಾ ಬರ್ತದೆ. ಸೊ ನೀವು ಒಟ್ಟಿಗೆ ಜಮಾ ಆಗಬೇಕು, 1-2 ದಿನಗಳಲ್ಲಿ ಕ್ಲಿಯರ್ ಆಗಬೇಕಂದ್ರೆ ಆ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರೊಸೆಸಿಂಗ್ ಇಲ್ಲ. ಸೊ ಆ ರೀತಿ ತಾಂತ್ರಿಕ ದೋಷ ಆಗುತ್ತೆ, ಆ ರೀತಿ ಸ್ಪೀಡಾಗಿ ಜಮಾ ಮಾಡ್ರೆ ಅನ್ನುವಂತಹ ಅಭಿಪ್ರಾಯ ಇಲ್ಲಿ ಸರ್ಕಾರವೇ ವ್ಯಕ್ತಪಡಿಸ್ತಾ ಇದೆ. ಇದಕ್ಕೆ ನಾವೇನು ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮತ್ತೆ ಸ್ಪೀಡಾಗಿ ಜಮಾ ಮಾಡಂದ್ರೆ ತಾಂತ್ರಿಕ ದೋಷ ಆಗುತ್ತೆ, ಅದಕ್ಕೂ ಕೂಡ ಡಿಲೇ ಆಗುತ್ತೆ. ಬೇಡವಾ ಒಂದು 4-5 ದಿನ ಲೇಟ್ ಆಗಲಿ, ಆದರೆ ಸರಿಯಾಗಿ ಹಣ ಜಮಾ ಮಾಡಲಿ ಅನ್ನುವಂತಹ ಅಭಿಪ್ರಾಯ ಕೂಡ ಜನರಿಂದ ಬಂದಿರತಕ್ಕಂತಹ ಕಾರಣಕ್ಕಾಗಿ ಸರ್ಕಾರ ಹಂತ ಹಂತವಾಗಿ ಹಣ ಜಮಾ ಮಾಡ್ತಾ ಇದೆ. ಸದ್ಯಕ್ಕೆ ನಿಮಗೆ 18ನೇ ಕಂತಿನ 2,400 ಕೋಟಿ ಹಣ ಆದರೂ ಬಿಡುಗಡೆ ಆಗಿದ್ದು, ಇನ್ನು 19ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಲಿದೆ. ಅದನ್ನು ಕೂಡ ಮುಂದಿನ ವಾರದಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ಮುಂದಿನ ವಾರದಲ್ಲಿ ಅಂದರೆ ಗುರುವಾರ, ಶುಕ್ರವಾರ ಈ ರೀತಿ ನಿಮಗೆ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಅಷ್ಟರೊಳಗೆ ಈ ಒಂದು ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಬಿಡುಗಡೆ ಆಗಿ ಕ್ಲಿಯರ್ ಆಗಿರುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಒಂದು ಸ್ವಲ್ಪ ಡಿಲೇ ಆದರೂ ಆದಷ್ಟು ನಿಮಗೆ ಹಣವನ್ನು ಜಮಾ ಮಾಡ್ತಾರೆ ಖಂಡಿತವಾಗ್ಲೂ. ಈಗ ಸದ್ಯಕ್ಕೆ ಈಗ ಹೊಸ ಬಜೆಟ್ ಕೂಡ ಪ್ರಾರಂಭವಾಗಿದ್ದು, ನಿಮ್ಮಲ್ಲಿ ಹಣವನ್ನು ಬಿಡುಗಡೆ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸದ್ಯಕ್ಕೆ ನಿಮಗಂತೂ ಒಂದು 5-6 ಕಂತುಗಳಾದರೂ ಕ್ಲಿಯರ್ ಆಗಿ ಜಮಾ ಆಗ್ತದೆ. ಮುಂದಿನ ಕಂತುಗಳಲ್ಲಿ ನೋಡ್ಬೋದು ಹಣ ಶಾರ್ಟೇಜ್ ಬೀಳ್ಬೋದು. ಶಾರ್ಟೇಜ್ ಬಿದ್ದಿದ್ದ ಕಾರಣಕ್ಕಾಗಿ ಮತ್ತೆ ಸಾಲ ಮಾಡೋದಾಗಿರಲಿ ಅಥವಾ ಇನ್ನಿತರ ಸೌಲಭ್ಯಗಳಲ್ಲಿರ್ತಕ್ಕಂಥ ಹಣವನ್ನು ಇಲ್ಲಿ ಸೇರಿಸೋದಾಗಿರಲಿ ನಡೀತದೆ. ಆವಾಗ ನೋಡಬೇಕು ಏನಾಗುತ್ತೆ ಅನ್ನುವಂಥದ್ದನ್ನು, ಅಥವಾ ಇದಕ್ಕೆ ಹೇಗೆ ಹಣವನ್ನು ಹೊಂದಾಣಿಕೆ ಮಾಡ್ತಾರೆ ಅನ್ನುವಂಥದ್ದನ್ನು ಕಾಯ್ದು ನೋಡಬೇಕಾಗತ್ತೆ. ಸದ್ಯಕ್ಕೆ ಈಗ 18ನೇ ಕಂತಿನ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಈ ಒಂದು ಮಾಹಿತಿಗಳನ್ನು ತಿಳ್ಕೊಳ್ಳೋದಾದರೆ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ರಾಯಚೂರು, ಚಾಮರಾಜನಗರ, ಬೀದರ, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಕೊಡಗು, ಹಾವೇರಿ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಇವತ್ತು ಹಣ ಬರ್ತಾ ಇದೆ. ಸೊ ಇವತ್ತು ಮಧ್ಯಾಹ್ನ ಕೂಡ ಹಣ ಜಮಾ ಆಗ್ತಾನೆ ಇರುತ್ತೆ, ಸಂಜೆನೂ ಕೂಡ ಹಣ ಜಮಾ ಆಗ್ತಾ ಇರುತ್ತೆ, ಈಗಲೂ ಕೂಡ ಜಮಾ ಆಗ್ತಾನೆ ಇದೆ. ಸೊ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಂತ ಹಂತವಾಗಿ ಜಮಾ ಮಾಡಿ ಕ್ಲಿಯರ್ ಮಾಡುವಂತಹ ಪ್ರಕ್ರಿಯೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಡೆಸುತ್ತೆ. ಈಗಾಗಲೇ ಆಲ್ರೆಡಿ ನಾನು ಹೇಳಿದ ಹಾಗೆ ಹಣಕಾಸು ಇಲಾಖೆಯಿಂದನೂ ಕೂಡ ಹಣ ಬಿಡುಗಡೆ ಆಗಿದ್ದು ಈಗ 2 ದಿನ ಆಯಿತು ಜಮಾ ಆಗಲಿಕ್ಕೆ ಪ್ರಾರಂಭವಾಗಿ. ನಾನು ಮೊದಲೇ ಹೇಳಿದ್ದೆ ಆಲ್ರೆಡಿ ಹಣ ರಿಲೀಸ್ ಆಗಿದೆ. ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗುತ್ತೆ. ಗ್ರಾಮ ಪಂಚಾಯಿತಿ ಅಂದರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಅಲ್ಲ, ಬೆಂಗಳೂರು ಸಮೀಪ ಇರತಕ್ಕಂತಹ 4 ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಹಣ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ನಿಮ್ಮ ಖಾತೆಗಳಿಗೆ DBT ಮುಖಾಂತರ ಜಮಾ ಮಾಡುವಂತಹ ಪ್ರಕ್ರಿಯೆ ಪ್ರತಿ ತಿಂಗಳು ಕೂಡ ನಡೀತಾ ಇರುತ್ತೆ, ಪ್ರತಿ ಕಂತಿನಲ್ಲಿ ಕೂಡ ನಡೀತಾ ಇರುತ್ತೆ. ಸೊ
ಈ ರೀತಿ ಪ್ರೊಸೆಸಿಂಗ್ ಇರುತ್ತೆ. ಇದನ್ನೆಲ್ಲನೂ ಕೂಡ ಹಂತ ಹಂತವಾಗಿ ನಡೆಸ್ತಾ ಇರ್ತಾರೆ. ಅಲ್ಲಿ ಏನಾದರೂ ಒಂದು ಸ್ವಲ್ಪ ತಾಂತ್ರಿಕ ದೋಷ ಆದರೂ ಸಹಿತ ಡಿಲೇ ಮಾಡ್ಬೋದು. ಇಂತಹ ಚಾನ್ಸಸ್ ಕೂಡ ಇರುತ್ತೆ. ಓಕೆನಾ, ಇಷ್ಟು ಲೇಟೆಸ್ಟ್ ಆಗಿ ನಿಮಗೆ ಅಪ್ಡೇಟು ಕೊಡಬೇಕಾಗಿತ್ತು, ಕೊಟ್ಟಿದ್ದೀನಿ. ಎಲ್ಲ ಕೂಡ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಹಂಚ್ಕೊಂಡು ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.